ಎಲ್ರಿಗೂ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ತುಂಬ ದಿವಸ ಆಗಿತ್ತು ವಿಡಿಯೋ ಮಾಡಿರಲಿಲ್ಲ. ಸ್ವಲ್ಪ ಪರ್ಸ್ನಲ್ ರೀಸನ್ಸ್ ಇದ್ರು. ಆದರೆ ರೀಲ್ಸು ಮತ್ತು ಯೂಟ್ಯೂಬರ್ ಶಾರ್ಟ್ಸ್ ಮಾತ್ರ ರೆಗ್ಯುಲರ್ ಆಗ್ತಾ ಇದ್ದೆ ಅಂತ ಏನು ಅಪ್ಗ್ರೇಡ್ ಇಲ್ಲ ಅಂದ್ರೂ ಗುರು ಇವತ್ತು ಕಮ್ ಬ್ಯಾಕ್ ಮಾಡೀವಿ. ಅಂದರೆ ಮತ್ತೆ ವಿಡಿಯೋ ಮಾಡ್ತಿದ್ದೀವಿ. ಮತ್ತು ಇನ್ನೊಂದು ವಿಷಯ ಏನಂದರೆ ರೆಗ್ಯುಲರ್ ಬಂದರೆ ನಾವು ವೀಕ್ಲಿಗೆ 2 ಟೈಮ್ಸ್ ಒಂದು ವಿಡಿಯೋ ಬರುತ್ತೆ. ಅದನ್ನು ಪ್ರಾಮಿಸ್ ಮಾಡ್ತೀನಿ ನಾನು. ಇವತ್ತು ತುಂಬ ಸೈಕು 2008ರಿಂದ 2015 ತನಕ ರೇರಷ್ಟು ಅಂದರೆ ತುಂಬ ಕಮ್ಮಿ ಮ್ಯಾನುಫ್ಯಾಕ್ಚರ್ ಆಗಿರೋದು. ಮತ್ತು ಇದು ನೀವು ಫೇವ್ರೆಟ್ ಒಂಥರ ನಾವು ಈ ಒಂದು ಉದಾಹರಣೆ ಕೊಡೋದ್ರೆ ಧೂಮ್ 3 ಫಿಲಮಲ್ಲಿ ಈ ಬೈಕಿನ ಯೂಸ್ ಮಾಡಿದ್ರು. ಈ ಬೈಕ್ ನೋಡ್ತಿದ್ದಂಗೆ ಫುಲ್ಲು ಸೈಕ್ ಗುರು. ನಾವು ಏನು ಗುರು ನೀರಲ್ಲಿ ಬೋಟಿನ ಥರ ಎಲ್ಲ ಆಗೋದು ಹೋಗೋದು. ಅಮೀರ್ ಖಾನ್ ಅವರು ಆ್ಯಕ್ಟಿಂಗ್ ಜೊತೆ ಬೈಕ್ ಸೇರಿ ಹೆಂಗಿತ್ತು, ಸೈಕ್ ಮಾತ್ರ ಇತ್ತು. ಈ ಬೈಕ್ ನಿಜವಾದ ಹೆಸರು BMW K1300R ಅಂತೇಳಿ. ಇದ್ರದ್ದು ಬೈಕಿನ ಸ್ಪೆಷಾಲಿಟಿ ಕೇಳಿದ್ರೆ ಫುಲ್ಲು ಸೈಕ್ ಆಗ್ತೀರ ಗುರು. ಈ BMW GS 1300 ಏನು ಚೈನಾ ಬರಲ್ಲ, ಡ್ರೈವಿಂಗ್ ಶಾಫ್ಟ್ ಬರುತ್ತಲ್ಲ ಆ ಥರ ಫ್ಯೂಚರ್ಸ್ಗಳು. 6 ಸ್ಪೀಡ್ ಗೇರ್ ಬಾಕ್ಸು, ಇಂಗ್ಲೆಂಡ್ 4 ಸಿಲಿಂಡರು, 1200 ಒಂದು 1300 cc ಲೆಕ್ಕ ಗುರು. ಸೈಕ್ ಬೈಕ್ ಮಾತ್ರ ಅದು. ಮತ್ತು ಒಂಥರ ಡಿಸೈನೇ ಗುರು ಒಂಥರ ನರ್ಕಿಲಸ್ ಸೈಕ್ ಡಿಸೈನ್ ಮಾತ್ರ ನೇಕಿಡ್ತಾರ ಸೈಕು. ಫುಲ್ಲು ಒಂಥರ ಬೈಕಿನ ಪವರ್ ಕೇಳ್ಬಿಟ್ರೆ ಲಿಮಿಟೆಡ್ ಅಂದರೆ 155 160 ಟಾಪ್ ಸ್ಪೀಡಿಂದ 255 ತನಕ ಮುಡ್ತಿತ್ತು ಗುರು ಬೈಕು. ಈ ಬೈಕಲ್ಲಿ ತುಂಬ ಸ್ಪೆಷಾಲಿಟಿ ಇದೆ. ಏನನ್ನಂತ ಹೇಳಕ್ಕೋದ್ರೆ ನಮಗೆ ಟೈಮ್ ಸಾಕಾಗಲ್ಲ ಗುರು. ಇದರಲ್ಲಿ 200 ತುಂಬ ಸ್ವಲ್ಪ ನನ್ನ ಲೆಕ್ಕಕ್ಕೆ ಇಷ್ಟು ಹೆವಿ ಇಂಜಿನಿಗೆ 213 243 ತನಕ ವೇಟ್ ಬರೋದು ತುಂಬ ಕಮ್ಮಿನೇ ಆಯಿತು. ಸಖತ್ತಾಗಿದೆ, ಸಖತ್ ಎಕ್ಸಾಸ್ಟ್ ಅಂತೂ ಸೈಕ್ ಗುರು. ಒಂಥರ ನೋಡೋಕೆ ಸ್ವಲ್ಪ ಕುಳ್ಳುಕ್ಕಿದೆ ಗಾಡಿ, ಸಖತ್ತಾಗಿದೆ. ಕುಳ್ಳುಕ್ಕಿರೋರು ಓಡಿಸ್ಬೋದು ಗಾಡಿ ಮಾತ್ರ. ಸೈಕ್ ಗಾಡಿ ಮಾತ್ರ. 173 ಹಾರ್ಸ್ ಪವರು ಮತ್ತು 140 ಟಾರ್ಕ್ ಇದೆ. ಸೈಕ್ ಗಾಡಿ ಮಾತ್ರ ಗುರು. ನೀನು ಗಾಡಿ ಒಂದು ವಿಡಿಯೋ ಹಾಕ್ತೀನಿ ನೋಡು, ಹಂಗೆ ಮೇಲೆ ನಿಮಗೆ ಇಮೇಜಲ್ಲಿ ಹಾಕಿರ್ತೀನಿ. ಗಾಡಿ ಮಾತ್ರ ಏನು ಮಾತಾಡೋಂಗಿಲ್ಲ ಗುರು. ಗಾಡಿ ಅಂದರೆ ಮಸ್ತ್ ಗಾಡಿ ಮಾತ್ರ. ನೆಕ್ಸ್ಟ್ ಯಾವ್ದಾರ ಗಾಡಿ ಬೇಕಂದ್ರೆ ಫಾಲೋ ಮಾಡ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿರಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಯಾವ ಗಾಡಿ ರಿವ್ಯೂ ಮಾಡೋದಿದ್ರೆ ಇದು ನಮಗೆ DM ಇಲ್ಲಾಂದರೆ ಕಮೆಂಟ್ ಮಾಡ್ಬೋದು. ನೀವು ಸಪೋರ್ಟ್ ಮಾಡಿ ಗುರು. ಹೊಸ್ದಾಗಿ ಮಾಡ್ತಿದ್ದೀವಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.